ಮಗನ ದನಿ ಕೇಳಿ ಕಿಚನ್ನಿಂದ ಹೊರಗಡೆ ಬಂದ ಆರತಿಯವರು ಮಗನ ಜೊತೆ ಬಂದಿದ್ದ ಮಗಳು ಹಾಗೂ ಮೊಮ್ಮಗಳನ್ನು ಕಂಡು ತಟಸ್ಥರಾಗಿ ನಿಂತುಬಿಟ್ಟರು. ತಂಗಿಗೆ ಶರಣ್ನ ಮನೆಗೆ ಬರಲು ಹೇಳುವಂತೆ ತಿಳಿಸುತ್ತಿದ್ದ ರಾಮ್ ತನ್ನ ತಂಗಿ ಹಿಂಜರಿಕೆ ಮತ್ತು ಅಳುಕಿನಿಂದ ತನ್ನ ಭುಜದ ಮೇಲಿದ್ದ ಹ್ಯಾಂಡ್ ಬ್ಯಾಗಿನ ಪಟ್ಟಿಯ ಮೇಲಿನ ಹಿಡಿತ ಬಿಗಿ ಮಾಡುತ್ತಾ ತಲೆ ತಗ್ಗಿಸಿ ನಿಂತಿದ್ದನ್ನು ಕಂಡು ತನ್ನ ಮನೆಯವರ ಕಡೆ ನೋಡಿದ. ಇನ್ನೇನು ವರುಣ್ ಜೊತೆ ತನ್ನ ಮದುವೆಗೆ 3 ದಿನ ಮಾತ್ರ ಬಾಕಿ ಇದೆ ಎನ್ನುವಾಗ ಭುವನ ಶರಣ್ ಮದುವೆಯಾಗಿದ್ದು ಮತ್ತು ಅವನ ಮಗುವಿಗೆ ತಾಯಿಯಾಗಿದ್ದಾಳೆ ಎಂದು ತಿಳಿದು ಮನೆಯವರೆಲ್ಲರೂ ಅವಳ ಜೊತೆ ಕಟುವಾಗಿ ವರ್ತಿಸಿದ್ದರು. ಇದಕ್ಕೆ ಕಾರಣ ಅವಳ ಅವಸರದ ನಿರ್ಧಾರದಿಂದ ಎಲ್ಲಿ ಅವಳ ಜೀವನ ಹಾಳಾಗಿ ಬಿಡುವುದು ಎಂಬ ಚಿಂತೆ ಮತ್ತು ಭೀತಿ ಅವರಲ್ಲಿತ್ತು. ಅದು ಬಿಟ್ಟರೆ ಅವಳ ಮೇಲೆ ಅಲ್ಲಿ ಯಾರಿಗೂ ದ್ವೇಷವಾಗಲಿ ಸಿಟ್ಟಾಗಲಿರಲಿಲ್ಲ. ಜೊತೆಗೆ ಅವಳು ಸಹ ಶರಣ್ನ ಆ ಮನೆಯ ಅಳಿಯ ಎಂದು ಒಪ್ಪುವವರೆಗೂ ನಾನು ಈ ಮನೆಗೆ ಕಾಲಿಡುವುದಿಲ್ಲ ಎಂದು ಆವೇಶದಲ್ಲಿ ನುಡಿದು ಶರಣ್ ಜೊತೆ ಅಲ್ಲಿಂದ ಹೊರಟು ಬಿಟ್ಟಿದ್ದಳು. ಎಂದೋ ಆದ ತಪ್ಪಿಗೆ ಈಗ ತಂಗಿ ತಲೆ ತಗ್ಗಿಸಿ ನಿಂತಿದ್ದನ್ನು ಸಹಿಸದ ರಾಮ್ ಅವಳ ತೋಳು ಬಳಸಿದಾಗ ಅಣ್ಣನ ಕಡೆ ತುಂಬಿದ ಕಣ್ಣುಗಳಿಂದ ದಿಟ್ಟಿಸಿದ್ದಳು. ಅವರು ತನ್ನನ್ನು ಕ್ಷಮಿಸಿ ಮತ್ತೆ ಮಗಳು ಎಂದು ಒಪ್ಪುವರೆ ಎನ್ನುವಂತೆ ಆ ನೋಟವಿತ್ತು. ಅದನ್ನು ಅವಳು ಬಾಯಿಬಿಟ್ಟು ಹೇಳದಿದ್ದರೂ ರಾಮ್ ಅರಿಯಬಲ್ಲನು. ಪ್ರತಿಯೊಂದು ಭಾವನೆಯು ಬಾಯಿಯಿಂದ ಪದದ ರೂಪದಲ್ಲಿ ಹೊರಗಡೆ ಬರುವ ಅಗತ್ಯವಿಲ್ವಲ್ಲ. ಅವಳಿಗೆ ಕಣ್ಣಿನಲ್ಲಿ ಧೈರ್ಯ ಹೇಳಿದವನು, ಅಮ್ಮ, ಹಿಂದೆ ನಡೆದ ಅಹಿತಕರ ಘಟನೆಯನ್ನು ನೆಪ ಮಾಡಿಕೊಂಡು ನಮ್ಮ ಮನೆ ಮಗಳನ್ನು ಮತ್ತಷ್ಟು ವರ್ಷ ನಮ್ಮಿಂದ ದೂರ ಇಡುವುದಕ್ಕೆ ನನಗೆ ಇಷ್ಟವಿಲ್ಲ. ಮನುಷ್ಯನ ಬದುಕು ಇವತ್ತೇ ಇದ್ದಾಗೆ ನಾಳೆ ಇರುವುದಿಲ್ಲ ಅಂತ ಈಗಾಗಲೇ ನಮಗೆಲ್ಲ ಅರ್ಥವಾಗಿದೆ. ಸೊ ನಾನು ಹಳೆಯದನ್ನೆಲ್ಲ ಮರೆತು ಮತ್ತೆ ನನ್ನ ತಂಗಿಯನ್ನು ಮನೆ ಮಗಳಾಗಿ ವಾಪಸ್ ಕರೆದುಕೊಂಡು ಬಂದಿದ್ದೀನಿ. ಯಾರಿಗಾದರೂ ನನ್ನ ಈ ನಿರ್ಧಾರದಿಂದ ಬೇಸರ ಆಗಿದ್ರೆ, ಸಿಟ್ಟು ಬರುತ್ತಿದ್ರೆ ನನಗೆ ನೇರವಾಗಿ ಬೈಯಬಹುದು, ನನ್ನ ಮೇಲೆ ಸಿಟ್ಟು ತೀರಿಸಿಕೊಳ್ಳಬಹುದು ಎಂದು ಏರಿಳಿತವಿಲ್ಲದ ದನಿಯಲ್ಲಿ ನುಡಿದನು. ಮನೆ ಮಗಳು ತಮ್ಮಿಂದ ದೂರವಾದಾಗ ತನ್ನವರ ಮನಸ್ಸು ಎಷ್ಟರ ಮಟ್ಟಿಗೆ ಕೊರಗಿದೆ ಎನ್ನುವ ಸತ್ಯ ರಾಮ್ಗೆ ತಿಳಿದಿತ್ತು. ಯಾರೊಬ್ಬರೂ ರಾಮ್ ಮಾತಿಗೆ ಪ್ರತಿಕ್ರಿಯಿಸದಿದ್ದರು. ಭುವನ ಮೇಲೆ ಅವರಿಗೆ ಯಾವುದೇ ಸಿಟ್ಟಿರಲಿಲ್ಲ. ಆದರೆ ಅವಳಿಂದ ರಾಮ್ ಮತ್ತು ಅಚ್ಚರಿಯ ಸುಂದರ ಬದುಕು ತಾವು ಯಾರೂ ಊಹೆ ಮಾಡದಂತೆ ಛಿದ್ರವಾಗಿ ಹೋಯ್ತಲ್ಲ ಎನ್ನುವ ನೋವು ಮತ್ತು ಬೇಸರ ಅಷ್ಟೇ ಅವರಿಗಿತ್ತು. ಅವರೆಲ್ಲ ಮಾತು ಮರೆತಂತೆ ತಮ್ಮ ಕಡೆ ನೋಡುವಾಗ, ಅಣ್ಣ, ನನ್ನಿಂದ ಮತ್ತೆ ಆ ಮನೆಯಲ್ಲಿ ನೆಮ್ಮದಿ ಕೆಡುವುದು ನನಗಿಷ್ಟವಿಲ್ಲ. ಈಗಾಗಲೇ ಆಗಿರುವ ಅನಾಹುತಕ್ಕೆಲ್ಲ ನೇರ ಹೊಣೆ ನಾನೇ ಎನ್ನುವ ಪಶ್ಚಾತ್ತಾಪ ನನ್ನನ್ನು ಕಿತ್ತು ತಿನ್ನುತ್ತಿದೆ ಎಂದು ಕಣ್ಣಂಚಿನಲ್ಲಿ ಜಾರಿದ ಹಣೆಯನ್ನು ತೊಡೆದು ರಾಮ್ ತೋಳಿನಲ್ಲಿದ್ದ ಮಗಳನ್ನು ಎತ್ತಿಕೊಳ್ಳಲು ಭುವನ ಕೈ ಮುಂದೆ ಮಾಡಿದಾಗ ಅತ್ತೆ ಎಂದು ಖುಷಿಯಿಂದ ಉದ್ಗರಿಸಿ ಓಡಿ ಬಂದು ಭುವನ ಕಾಲುಗಳನ್ನು ಅಪ್ಪಿದ್ದ ಆರವ್ ಕೆಳಗಡೆ ಮನೆಯವರೆಲ್ಲ ಜೋರು ಜೋರಾಗಿ ಮಾತನಾಡುತ್ತಿರುವುದು ಕಂಡು ಅನುಮಾನದಲ್ಲಿ ಹೊರಗಡೆ ಬಂದವನಿಗೆ ವರ್ಷಗಳ ನಂತರ ತಮ್ಮ ಮನೆಗೆ ಬಂದಿದ್ದ ಭುವನನನ್ನು ಕಂಡು ಅದೆಷ್ಟು ಖುಷಿಯಾಯಿತೆಂದರೆ ಅವಳ ಕಾಲುಗಳನ್ನು ಅಪ್ಪಿ ಜೋರಾಗಿ ಬಿಕ್ಕಳಿಸಲು ಶುರು ಮಾಡಿದ್ದ. ಅಚ್ಚು ಅವನ ಮೊದಲ ತಾಯಿಯಾದರೆ ಭುವನ ಅವನಿಗೆ 2ನೇ ತಾಯಿಯಾಗಿದ್ದವಳು ಅಲ್ಲವೇ. ಮಂಡಿಯೂರಿ ಕುಳಿತು ಅವನನ್ನು ಅಪ್ಪಿದ ಭುವನ ಸಹ ಕಣ್ಣೀರು ಹಾಕಿದ್ದಳು. ಅವಳಿಗೆ ಸಣ್ಣ ನಿರೀಕ್ಷೆಯೂ ಇರಲಿಲ್ಲ. ತಾನು ತನ್ನವರಿಗೆ ಕೊಟ್ಟ ನೋವಿಗೆ ಅವರು ತನ್ನನ್ನು ಕ್ಷಮಿಸಿ ಮತ್ತೆ ಒಪ್ಪಿಕೊಳ್ಳುವರು ಎಂದು. ಆರವ್ ಜೊತೆ ಭುವನ ಸಹ ಜೋರಾಗಿ ಬಿಕ್ಕಳಿಸುತ್ತಿರುವುದನ್ನು ಕಂಡು ರಾಮ್ ತೋಳಿನಲ್ಲಿದ್ದ ಶಾರ್ವಿ ಹೆದರಿಕೊಂಡು ತಾನು ಸಹ ಜೋರಾಗಿ ಅಳಲು ಶುರು ಮಾಡಿಬಿಟ್ಟಳು. ಅದನ್ನು ಕಂಡು ಹಣೆ ತೀಡಿದ ರಾಮ್, ಭುವನ ಎಂದು ರೇಗಿದರೆ, ಹೇ ಕತ್ತೆ, ಒಂದು ಮಗುವಿನ ತಾಯಿಯಾಗಿದ್ಯಾ, ಆದರೂ ಮಕ್ಕಳ ಮುಂದೆ ಹೀಗೆ ಸಣ್ಣ ಮಕ್ಕಳಾಗಿ ಅಳ್ತಾ ಇದ್ಯಾ ಎಂದು ರೇಗುತ್ತಾ ಮಗನ ಬಳಿ ಬಂದ ಆರತಿಯವರು ಅವನ ತೋಳಿನಲ್ಲಿದ್ದ ಮೊಮ್ಮಗಳನ್ನು ಎತ್ತಿಕೊಂಡು ಸಮಾಧಾನ ಮಾಡಲು ಶುರು ಮಾಡಿದರು. ಆಗ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆರತಿಯವರು ಒಬ್ಬರು ಅವಳನ್ನು ಇನ್ನೂ ತಿರಸ್ಕರಿಸಬಹುದು ಎಂದು ತಿಳಿದಿದ್ದರು. ಈಗ ಅವರು ಸಹ ಮೊಮ್ಮಗಳ ಸಲುವಾಗಿ ಆದರೂ ಅವಳ ಜೊತೆ ಮಾತನಾಡಿದರಲ್ಲ, ಅದೇ ಸಮಾಧಾನ. ತನ್ನನ್ನು ತಬ್ಬಿ ಕಣ್ಣೀರು ಹಾಕುತ್ತಿದ್ದ ಆರವ್ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದಾಡಿದವಳು ಅವನು ತುಸು ಸಮಾಧಾನಕ್ಕೆ ಬಂದ ಮೇಲೆ ಮೊಮ್ಮಗಳನ್ನು ಸಮಾಧಾನ ಮಾಡುತ್ತಿದ್ದ ತನ್ನ ಅಮ್ಮನನ್ನು ತಬ್ಬಿ ಕಣ್ಣೀರು ಹಾಕುತ್ತಾ, ತೃಪ್ತಿ ಅಕ್ಕ, ನನ್ನಂಥ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಹುಟ್ಟಬಾರದು ಅಮ್ಮ. ನಮ್ಮಂಥ ಹೆಣ್ಣು ಮಕ್ಕಳಿಂದ
ತವರಿನ ನೆಮ್ಮದಿ ಸ್ಮಶಾನ ಸೇರಿಬಿಡುತ್ತದೆ ಎಂದು ಪಶ್ಚಾತ್ತಾಪದ ದನಿಯಲ್ಲಿ ನುಡಿದಳು. ಭುವನ, ಏನ್ ಮಾತಾಡ್ತಿದ್ಯಾ ಎನ್ನುವ ಪರಿಜ್ಞಾನ ಇಟ್ಟುಕೊಂಡು ಮಾತಾಡು ಎಂದು ಗದರಿದರು ರಘುರಾಮ್ ಅವರು. ರಾಮ್, ಹೋಗಿ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಾ, ಎಲ್ಲರೂ ಊಟ ಮಾಡೋಣ ಎಂದಿದ್ದರು ಅವರು. ರಾಮ್ ಮಲೆಯಲ್ಲಿ ನೆಂದು ಬಂದಿದ್ದರಿಂದ ಅವರಿಗೆ ಆತಂಕವಾಯಿತು. ಅಮ್ಮ, ಯಾಕೋ ಲೈಟ್ ಆಗಿ ಜ್ವರ ಬಂದಿರುವ ತರ ಫೀಲ್ ಆಗ್ತಿದೆ, ಊಟ ನನ್ನ ರೂಮಿಗೆ ಕಳಿಸಿಕೊಡು ಎಂದವನ ಮಾತು ಮುಗಿಯುವ ಮುನ್ನವೇ, ಇಲ್ಲ ಅಣ್ಣ, ಡಾಕ್ಟರ್ಗೆ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ ಎಂದು ಕೇಳಿದ ಅಂಕಿತ್ ದುಗುಡ ತುಂಬಿದ ದನಿಯಲ್ಲಿ. ಅದೇನು ಬೇಡ, ಟ್ಯಾಬ್ಲೆಟ್ಸ್ ತಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತದೆ ಎಂದು ಹೇಳಿ ರಾಮ್ ತನ್ನ ರೂಮಿಗೆ ನಡೆದು ಬಿಟ್ಟ. ಇನ್ನು ತಮ್ಮನ್ನು ತಬ್ಬಿಯೇ ನಿಂತಿದ್ದ ಮಗಳಿಗೂ ಸಹ ಹೋಗಿ ಫ್ರೆಶ್ ಆಗಿ ಬರುವಂತೆ ಹೇಳಿದರು ಆರತಿ. ಆದರೆ ಭುವನ ತನ್ನ ಅಪ್ಪ ಹಾಗೂ ಅಣ್ಣನ ಬಳಿಯೂ ಕ್ಷಮೆ ಕೇಳಿದ ಮೇಲೆಯೇ ಅಲ್ಲಿಂದ ತನ್ನ ರೂಮಿಗೆ ಹೋಗಿತ್ತು. ಗಾಬರಿ ಮತ್ತು ಹಿಂಜರಿಕೆಯಲ್ಲಿ ರಾಮ್ ಮನೆಗೆ ಬಂದಿದ್ದ ಶರಣ್, ಆರತಿ ಮತ್ತು ರಾಮ್ ತಮ್ಮೇಲಿನ ಮುನಿಸನ್ನು ತೊರೆದಿದ್ದಾರೆ ಎನ್ನುವುದನ್ನು ಅವನಿಗೆ ಇನ್ನೂ ನಂಬಲು ಆಗುತ್ತಿರಲಿಲ್ಲ. ಅಪ್ಪ ಮತ್ತು ಅಣ್ಣನ ಜೊತೆ ಮಾತಾಡಿಕೊಂಡು ಕುಳಿತಿದ್ದ ಭುವನ ಶರಣ್ ಬಂದಿದ್ದನ್ನು ಕಂಡು, ಅಪ್ಪ, ಅವರು ಬಂದ್ರು ಎಂದು ಎದ್ದು ತನ್ನವನ ಬಳಿ ಬಂದಳು. ಶರಣ್, ಎಷ್ಟೊಂದು ತಡ ಮಾಡೋದು, ನಾವು ಆಗ್ಲಿಂದ ನಿಮಗಾಗಿ ವೇಟ್ ಮಾಡ್ತಿದ್ದೇವೆ ಎಂದವಳ ಮುಖದಲ್ಲಿದ್ದ ಹೊಳಪೆ ಹೇಳುತ್ತಿತ್ತು ತನ್ನವಳು ಎಷ್ಟು ಖುಷಿಯಾಗಿದ್ದಾಳೆ ಎಂದು. ಭುವನ, ಏನಿದೆಲ್ಲ ಎಂದು ಇನ್ನು ಅನುಮಾನದಲ್ಲಿ ಕೇಳಿದಾಗ, ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ಮಾತಾಡೋಣ, ಈಗ ಬನ್ನಿ ಎಂದು ಅವನ ಕೈ ಹಿಡಿದು ಅಪ್ಪ ಅಮ್ಮರ ಬಳಿ ಕರೆದುಕೊಂಡು ಬಂದಳು. ಅವರ ಮುಖ ನೋಡಲು ಧೈರ್ಯವಿಲ್ಲದೆ ಅವನು ತಲೆ ತಗ್ಗಿಸಿದನ್ನು ಕಂಡು, ಶರಣ್, ಕೈ ತೊಳೆದುಕೊಂಡು ಬಾ, ಊಟ ಮಾಡೋಣ, ಎಲ್ಲರೂ ನೀನು ಬರುವುದಕ್ಕೆ ಕಾಯುತ್ತಿರೋದು, ಮಗುವಿಗೆ ಬೇರೆ ನಿದ್ರೆ ಬಂದು ಬಿಟ್ಟಿದೆ ಎಂದಿದ್ದರು ರಘುರಾಮ್. ಅವರು ತನ್ನ ಜೊತೆ ಇಷ್ಟೊಂದು ಆತ್ಮೀಯವಾಗಿ ಮಾತನಾಡಿದ್ದನ್ನು ಕಂಡು ಅಚ್ಚರಿ ಮತ್ತು ಖುಷಿಯಿಂದ ಶರಣ್ ತನ್ನವಳ ಕಡೆ ನೋಡಿದ. ಅವರು ತಮ್ಮನ್ನು ಇಷ್ಟು ಸುಲಭವಾಗಿ ಕ್ಷಮಿಸಿಬಿಟ್ಟರೆ ಎಂದವನಿಗೆ ನಂಬಲಾಗಲಿಲ್ಲ. ತನ್ನವನ ನೋಟ ಅರಿತ ಭುವನ ಎಸ್ ಎಂದು ಕಣ್ಣು ಮಿಟುಕಿಸಿದಾಗ, ಅತ್ತೆ ಮಾವ, ನನ್ನ ದಯವಿಟ್ಟು ಕ್ಷಮಿಸಿಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡಿದ್ದ ಶರಣ್ ಈಗಾಗಲೇ ಅವರನ್ನು ಕ್ಷಮಿಸಿಬಿಟ್ಟಿದ್ದ ಆರತಿಯವರು, ಶರಣ್, ನಮ್ಮ ಮಗಳು ನಿನ್ ಜೊತೆ ಖುಷಿಯಾಗಿ ಜೀವನ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ನಾವು ನಿನ್ನನ್ನು ಕ್ಷಮಿಸಿದ್ದು ಆಗಿತ್ತು. ಈಗ ಅದರ ಬಗ್ಗೆ ಮಾತನಾಡದೆ ಕೈ ತೊಳೆದುಕೊಂಡು ಬಾ, ಮೊದಲು ಊಟ ಮಾಡೋಣ ಎಂದರು. ಅವರ ದನಿಯಲ್ಲಿ ಯಾವುದೇ ಬೇಸರ ಅಥವಾ ಅಸಮಾಧಾನ ಇಲ್ಲದಿರುವುದನ್ನು ಕಂಡು ಅವನಿಗೆ ಇನ್ನೂ ಅಚ್ಚರಿಯಾಯಿತು. ಇದೇಗೆ ಸಾಧ್ಯವಾಯಿತು ಎಂದು ಊಹೆ ಮಾಡಲಾಗದೆ ತನ್ನವಳ ಕಡೆ ನೋಡುವಾಗ, ಶರಣ್, ಊಟದ ವಿಷಯದಲ್ಲಿ ಯಾರನ್ನು ಕಾಯಿಸಬಾರ್ದು, ಬನ್ನಿ ಕೈ ತೊಳೆದುಕೊಳ್ಳಿ ಎಂದು ಬಲವಂತವಾಗಿ ಭುವನ ಅವನನ್ನು ಅಲ್ಲಿಂದ ಎಳೆದುಕೊಂಡು ಹೋಗಿದ್ದನ್ನು ಕಂಡು ಆರತಿ ಮತ್ತು ರಘುರಾಮ್ ಅವರು ಕಣ್ಣೊರೆಸಿಕೊಂಡರು. ಶರಣ್ಣನ್ನು ಆಯ್ಕೆ ಮಾಡಿಕೊಂಡ ತನ್ನ ದೊಡ್ಡ ಮಗಳ ಬದುಕು ದುರಂತ ಅಂತ್ಯ ಕಂಡಂತೆ ಎಲ್ಲಿ ಭುವನ ಬದುಕು ದುರಂತದಲ್ಲಿ ಕೊನೆಯಾಗಿ ಬಿಡುವುದೋ ಎಂದು ಅವರು ಅದೆಷ್ಟು ನೊಂದಿದ್ದಾರೋ, ಅದೆಷ್ಟು ಕೊರಗೆ ಕಣ್ಣೀರು ಹಾಕಿದ್ದಾರೋ. ನಿಟ್ಟುಸಿರು ಬಿಟ್ಟು ಊಟ ಮಾಡಲು ಕೈ ತೊಳೆಯುತ್ತಿದ್ದ ಶರಣ್, ಭುವನ, ರಾಮ್ ಇಲ್ವಾ ಮನೆಯಲ್ಲಿ ಎಂದು ಅನುಮಾನದಲ್ಲಿ ಕೇಳಿದಾಗ, ಮಲಗಿದ್ದಾನೆ ಅನ್ನ, ಅವನಿಗೆ ಮೈ ಹುಷಾರಿಲ್ಲ ಎಂದಳು. ಅದು ಕೇಳಿ, 2 ನಿಮಿಷ, ನಾನು ಹೋಗಿ ಅವನನ್ನು ಮಾತನಾಡಿಸಿಕೊಂಡು ಬಂದು ಬಿಡ್ತೇನೆ, ಅವನ ರೂಮ್ ಯಾವುದು ಎನ್ನುವಾಗ ಭುವನ ಅವನ ಕಡೆ ಉಸಿಗೋಪದಲ್ಲಿ ನೋಡಿ, ಅಣ್ಣನಿಗೆ ಜ್ವರ ಬಂದು ಟ್ಯಾಬ್ಲೆಟ್ ತಕೊಂಡು ರೆಸ್ಟ್ ಮಾಡ್ತಿದ್ದಾನೆ, ಸೊ ನೀವು ಮಾತಾಡಲೇಬೇಕು ಅಂದರೂ ಊಟ ಆದ್ಮೇಲೆ ಹೋಗಿ ಮಾತಾಡಿಸಿ ಎಂದು ಆಜ್ಞೆ ಮಾಡಿದಂತೆ ಹೇಳಿದಳು. ಆಗ ಸರಿ ಎಂದು ತಲೆದೂಗಿದನು ಶರಣ್. ಈಗಾಗಲೇ ತನ್ನ ಅತ್ತೆ ಮಾವ ಅವನಿಗಾಗಿ ಕಾಯುತ್ತಿದ್ದಾರಲ್ಲ, ಹಾಗಾಗಿ ಇನ್ನು ಅವರನ್ನು ಕಾಯಿಸುವುದು ಸರಿ ಕಾಣಲಿಲ್ಲ ಅವನಿಗೆ. ಟ್ಯಾಬ್ಲೆಟ್ ತಿಂದರೂ ಅದ್ಯಾಕೋ ರಾಮ್ಗೆ ಜ್ವರ ಇಳಿಯಲಿಲ್ಲ. ಮನಸ್ಸಿನಲ್ಲಿ ಆಗುತ್ತಿದ್ದ ಸಂಕಟ ಮತ್ತು ಹಿಂಸೆಗೆ ಕಾರಣವೂ ತೋಚಲಿಲ್ಲ. ಅರ್ಧ ಗಂಟೆಯಿಂದ ಹಾಸಿಗೆ ಮೇಲೆ ಒದ್ದಾಡಿ ರೋಸಿ ಹೋದವನೇ ಎದ್ದು ಕುಳಿತು ತಲೆ ಹೊತ್ತುಕೊಳ್ಳುವಾಗ ಯಾರೋ ಮೆಲ್ಲಗೆ ಅವನ ರೂಮ್ ಡೋರ್ ಓಪನ್ ಮಾಡಿದ್ದು ಕಂಡು ಅತ್ತ ನೋಡಿದ. ಶರಣ್ ಒಳಗೆ ಬರುವುದೋ ಬೇಡವೋ ಎಂದು ಯೋಚಿಸುತ್ತಾ ಅಲ್ಲೇ ನಿಂತಿರುವುದು ಕಂಡಿತು. ತಂಗಿ ಮತ್ತು ಅವಳ ಖುಷಿಗಾಗಿ ಶರಣ್ಣನ್ನು ಕ್ಷಮಿಸಿಬಿಟ್ಟಿದ್ದ ರಾಮ್. ಇಲ್ಲಿಯವರೆಗೂ ಬಂದು ಯಾಕೆ ಅಲ್ಲೇ ನಿಂತಿದ್ಯಾ, ಬಾ ಒಳಗೆ ಎಂದ. ರಾಮ್ ಮಾತಿನಲ್ಲಿದ್ದ ಆತ್ಮೀಯತೆ ಕಂಡು ನಿಟ್ಟುಸಿರು ಬಿಟ್ಟು ಒಳಗಡೆ ಬಂದವನು, ರಾಮ್, ಫೀವರ್ ಆಗಿದೆ ಅಂತೆ, ಕಡಿಮೆ ಆಯ್ತಾ ಎಂದು ವಿಚಾರಿಸಿದ. ಅವನ ದನಿಯಲ್ಲಿದ್ದ ಹಿಂಜರಿಕೆ ಮತ್ತು ಸಂಕೋಚವನ್ನು ಗಮನಿಸಿದ ರಾಮ್, ಶರಣ್, ಆರಾಮವಾಗಿ ಮಾತಾಡು ಎಂದು ನೇರವಾಗಿ ಹೇಳಿದ. ಸಂಬಂಧಗಳಲ್ಲಿನ ಬಿರುಕು
ನಮ್ಮ ನೆಮ್ಮದಿಯನ್ನು ಸುಟ್ಟು ಬೂದಿ ಮಾಡುವುದೇ ವಿನಃ ಶಾಂತಿಯಿಂದ ಇರಲು ಬಿಡುವುದಿಲ್ಲ ಎನ್ನುವ ಸತ್ಯದ ಅನುಭವ ಅವನಿಗೆ ಚೆನ್ನಾಗಿಯೇ ಆಗಿತ್ತು. ರಾಮ್ ಮಾತಿಗೆ ಕೊಂಚ ಅಚ್ಚರಿಯಾದರೂ ಹೌ ಆರ್ ಯು ಫೀಲಿಂಗ್ ನೌ ಎಂದು ಕಾಳಜಿಯಿಂದ ವಿಚಾರಿಸಿದ ಶರಣ್. ಇನ್ನೂ ಕಡಿಮೆ ಆಗಲಿಲ್ಲ. ಇನ್ನು ಅರ್ಧ ಗಂಟೆ ನೋಡಿ ಹಾಸ್ಪಿಟಲ್ಗೆ ಹೋಗಬೇಕು ಎಂದವನು. ಏನಾದರೂ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಿದ್ಯಾ ಎಂದು ಕೇಳಿದ. ಸಮಯ 10:30 ಶರಣ್ ತನ್ನ ಬಳಿ ಬಂದಿದ್ದು ಕಂಡು ಅವನಿಗೆ ಅನುಮಾನ ಬಂದಿತ್ತು. ಆರುಷ್ ಬಗ್ಗೆ ಮಾತಾಡಬೇಕು ಎಂದದನ್ನು ಕೇಳಿ ರಾಮ್ ಹುಬ್ಬುಗಳು ಗಂಟಾದವು. ಆ ಕ್ಷಣಕ್ಕೆ ಶರಣ್ ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂಬುದು ಅವನಿಗೆ ಅರಿವಾಗಲಿಲ್ಲ. ರಾಮ್ ಗೊಂದಲದಿಂದ ಇರುವುದನ್ನು ಕಂಡು ನಿನ್ ಮಗನ ಬಗ್ಗೆ ಮಾತಾಡ್ತಾ ಇದ್ದೀನಿ ರಾಮ್ ಎಂದ. ಶರಣ್ ಹೃದಯ ದ್ರವಿಸಿ ಹೋಯಿತು. ತಾನು ತನ್ನ ಕಂದನ ಹೆಸರು ಹೇಳಿದರೂ ರಾಮ್ ಹರಿಯದೆ ಹೋದನಲ್ಲ ಎಂಬ ಪಶ್ಚಾತ್ತಾಪ ಅವನನ್ನು ಕಾಡಿತು. ನಿಡಿದಾದ ಉಸಿರನ್ನು ಹೊರಹಾಕಿದ ರಾಮ್, ಹಾ ಹೇಳು, ಮಗು ಆರಾಮವಾಗಿ ಇದ್ದಾನೆ ಅಲ್ವಾ ಎಂದು ಹತಾಶೆಯಿಂದ ಕೇಳಿದ. ಶರಣ್ ಮರೆಮಾಚದೆ ಅಚ್ಚರಿಯ ಹಠದಿಂದ ಆರು ಸಿಕ್ಕಿಬಿದ್ದಿದ್ದ ಅಪಾಯದ ಬಗ್ಗೆ ರಾಮ್ಗೆ ಹೇಳಿಬಿಟ್ಟನು. ಅಚ್ಚರಿಯ ಭಾವನೆಗಳಿಗೆ ಬೆಲೆ ಕೊಡುತ್ತಾ ಕುಳಿತರೆ ಆರುನನ್ನು ಕಳೆದುಕೊಳ್ಬೇಕಾದೀತು ಎಂದು ಅವನಿಗೆ ಅರ್ಥವಾಗಿತ್ತು. ಜ್ವರದಿಂದ ನಿತ್ರಣಗೊಂಡಿದ್ದ ರಾಮ್ಗೆ ಈ ವಿಷಯ ಅರಗಿಸಿಕೊಳ್ಳಲು ಆಗಲಿಲ್ಲ. ಕಣ್ಣಿಗೆ ಕತ್ತಲು ಕವಿದಂತಾಗಿ ಟೀಪಾಯ್ ಮೇಲಿದ್ದ ನೀರಿನ ಬಾಟಲನ್ನು ನಡಗುವ ಕೈಗಳಿಂದ ಕುಡಿದು ಮುಗಿಸಿದ. ಎದ್ದು ನಿಲ್ಲಲಾಗದಷ್ಟು ಕುಗ್ಗಿ ಹೋಗಿದ್ದನು ರಾಮ್. ಯಾವುದೋ ನಡೆಯಬಾರದೆಂದು ಮಡದಿ ಮಗನಿಂದ ದೂರ ಉಳಿದಿದ್ದೇನೋ, ಈಗ ಅದೇ ನಡೆಯುತ್ತಿರುವುದು ತಿಳಿದಾಗ ಅವನಿಗೆ ಉಸಿರಾಡಲು ಹಿಂಸೆಯಾಗತೊಡಗಿತು. ಅವನು ಬೆಡ್ ಮೇಲೆ ಕುಳಿತು ವಿಲವಿಲನೆ ಒದ್ದಾಡುವುದನ್ನು ಕಂಡು ಶರಣ್ ಅವನ ಭುಜದ ಮೇಲೆ ಕೈ ಇಟ್ಟು ರಾಮ್ ಕಂಟ್ರೋಲ್ ಯೋರ್ ಸೆಲ್ಫ್ ಎಂದು ಸಮಾಧಾನ ಮಾಡಿದ. ಕಣ್ಣೀರು ತೊಡೆದ ರಾಮ್ ಯಾವ ಹಾಸ್ಪಿಟಲ್ನಲ್ಲಿ ನನ್ನ ಮಗ ಇರೋದು ಎಂದು ಕೇಳುತ್ತಾ ಅವಸರದಲ್ಲಿ ಕಾರ್ ಕೀ ಮತ್ತು ಮೊಬೈಲ್ ಎತ್ತಿಕೊಂಡು ಹೊರಟ. ರಾಮ್ ಆರೋಗ್ಯ ಸರಿ ಇಲ್ಲದ ಕಾರಣ ಅವನನ್ನು ಒಬ್ಬನೇ ಬಿಡಲಾಗದೆ ಶರಣ್ ಸಹ ಅವನ ಜೊತೆ ಹೊರಟನು. ಆರೋಗ್ಯ ಜ್ವರ ಜಾಸ್ತಿಯಾಗಿ ಮೆದುಳಿಗೆ ಹತ್ತಿತ್ತು. ಹಾಗಾಗಿ ಅವನನ್ನು ಅಬ್ಸರ್ವೇಷನ್ ಅಲ್ಲಿ ಇರಿಸಿದ್ದರು ಡಾಕ್ಟರ್. ಇಷ್ಟಾದರೂ ಅಚ್ಚರಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಾಯಿಸಿರಲಿಲ್ಲ. ಸಂಪೂರ್ಣ ಅವರಿಗೆ ಮಗಳ ಉದ್ದಟತನವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಡಾಕ್ಟರ್ಸ್ ಕೈ ಚೆಲ್ಲುವ ಮೊದಲೇ ಅವರು ಆರತಿ ಅವರಿಗೆ ಕಾಲ್ ಮಾಡಿದ್ದರು. ಆದರೆ ರಾತ್ರಿ 11 ಗಂಟೆ ಆಗಿದ್ದರಿಂದ ಅವರು ಕಾಲ್ ರಿಸೀವ್ ಮಾಡಿರಲಿಲ್ಲ. ಕೊನೆಗೆ ಅಂಕಿತ್ಗೆ ಕಾಲ್ ಮಾಡಲು ಮುಂದಾದಾಗ ಶರಣ್ ಜೊತೆ ಅಲ್ಲಿಗೆ ಬಂದ ರಾಮ್ನನ್ನು ಕಂಡು ಅವರು ಅಚ್ಚರಿ ಮತ್ತು ಆಘಾತಕ್ಕೆ ಒಳಗಾದರು. ಅಪ್ಪನ ತೋಳಿಗೊರಗಿ ಅಳುತ್ತಿದ್ದ ಅಚ್ಚು ರಾಮ್ ಅಲ್ಲಿಗೆ ಬಂದಿದ್ದನ್ನು ಕಂಡು ಗಾಬರಿಗೊಂಡಳು. ಮಗುವಿನ ವಿಷಯ ಇವನಿಗೆ ಹೇಗೆ ತಿಳಿಯಿತು ಎಂದು ಆತಂಕಗೊಂಡಳು. ಅತ್ತೆ, ನನ್ನ ಮಗ ಎಲ್ಲಿದ್ದಾನೆ ಎಂದು ರಾಮ್ ಚೂಪಾದ ಧ್ವನಿಯಲ್ಲಿ ಕೇಳಿದಾಗ ಈ ವಾರ್ಡ್ನಲ್ಲಿ ರಾಮ್ ಎಂದು ಅವರು ತೋರಿಸಿದರು. ಅರೆ ನಿಮಿಷವೂ ವ್ಯಯ ಮಾಡದೆ ಮಗನ ಬಳಿ ಹೋಗುತ್ತಿದ್ದ ರಾಮ್ಗೆ ಅಚ್ಚರಿ ಅಡ್ಡ ನಿಂತು ನಿಮ್ಗೆ ಯಾರು ಇಲ್ಲಿ ಬರೋದಕ್ಕೆ ಹೇಳಿದ್ದು ಎಂದು ಅಸಹನೆಯಿಂದ ಗುಡುಗಿದಳು. ಇವರಿಬ್ಬರು ಭೇಟಿಯಾದರೆ ಮತ್ತೆ ಮಗನನ್ನು ಅವರಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂಬ ಸತ್ಯ ಅವಳಿಗೆ ತಿಳಿದಿತ್ತು. ನಿಮ್ಮ ಇನ್ವಿಟೇಷನ್ ತಗೊಂಡು ಬರೋದಕ್ಕೆ ನಾನು ನಿಮ್ಮ ಮನೆ ಫಂಕ್ಷನ್ಗೆ ಬಂದಿಲ್ಲ ಅಚ್ಚರಿ. 1 ವಾರದಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ನನ್ನ ಮಗನನ್ನು ಕಾಪಾಡಿಕೊಳ್ಳುವುದಕ್ಕೆ ಬಂದಿದ್ದೀನಿ ಎಂದ ರಾಮ್ ಅವಳ ಕಡೆ ಕೆಂಗಣ್ಣು ಬೀರಿದ. ಅವನು ನಿಮ್ಮ ಮಗ ಅಲ್ಲ, ನನ್ನ ಮಗ. ನನ್ನ ಮಗನನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ನನಗೆ ಗೊತ್ತು. ಸೊ ನೀವಿನ್ನು ಹೊರಡಿ ಎಂದು ಅಚ್ಚರಿ ಹೊರಟಾಗಿ ನುಡಿದಾಗ ರಾಮ್ಗೆ ಅವಳ ಕೆನ್ನೆ ಮೇಲೆ ಬಾರಿಸುವಷ್ಟು ಸಿಟ್ಟು ಬಂದಿತು. ತನ್ನ ಮೇಲಿನ ಸಿಟ್ಟಿಗೆ ಆ ಮಗುವಿಗೆ ಯಾಕೆ ಈ ಶಿಕ್ಷೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನೋಡಿ ಅಚ್ಚರಿ, ನಮ್ಮ ನಡುವೆ 1000 ಮನಸ್ತಾಪವಿದ್ದರೂ ಅದನ್ನು ಈ ಸಮಯದಲ್ಲಿ ಸಾಧಿಸುವುದು ಸರಿಯಲ್ಲ ಎಂದು ತಾಳ್ಮೆಯಿಂದ ಹಳ್ಳು ಕಚ್ಚಿ ನುಡಿದನು. ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲು ಅವನು ಇಚ್ಛಿಸಲಿಲ್ಲ. ನಾನು ಅದನ್ನೇ ಹೇಳ್ತಿರೋದು ರಾಮ್, ಇದು ನನ್ನ ವೈಯಕ್ತಿಕ ವಿಷಯ. ನೀವು ಮೂಗು ತೂರಿಸದಿದ್ದರೆ ಒಳ್ಳೆಯದು ಎಂದು ಅವಳು ಎಚ್ಚರಿಕೆ ನೀಡಿದಳು. ಸಂಪೂರ್ಣ ಅವರು ಮಗಳ ವರ್ತನೆಗೆ ಬೇಸತ್ತು. ರಾಮ್, ಈ ಹಠಮಾರಿ ಹೆಣ್ಣಿನ ಮಾತು ಕೇಳುತ್ತಾ ನಿಂತರೆ ನಾವು ಮಗುವನ್ನು ಕಳೆದುಕೊಳ್ಬೇಕಾಗ್ತದೆ. ಪರಿಸ್ಥಿತಿ ಕೈ ಮೀರುತ್ತಿದೆ. ನೀನು ಒಳಗೆ ಹೋಗು ಎಂದರು. ಅದ್ವಿಕ್ ಮತ್ತು ನಂದನ್ ಏನು ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನೆ ನಿಂತಿದ್ದರು. ತನ್ನಮ್ಮ ರಾಮ್ಗೆ ಸಪೋರ್ಟ್ ಮಾಡುವುದನ್ನು ಕಂಡು ಅಚ್ಚರಿಗೆ ಸಿಟ್ಟು ಬಂದಿತ್ತು. ಅಮ್ಮ, ನಿನಗೂ ಅದನ್ನೇ ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ವಿಷಯ ಎಂದು ಖಾರವಾಗಿ ನುಡಿದಳು. ಶರಣ್ ಕಂಗೆಟ್ಟು ಹೋದನು. ಅಚ್ಚರಿ, ಇಷ್ಟೊಂದು ಹಠ ಮಾಡಬೇಡ, ಈಗ ನಮಗೆ ಮಗು ಮಾತ್ರ ಮುಖ್ಯ ಎಂದು ಸಮಾಧಾನಿಸಲು ಹೋದನು.
ಆದ್ರೆ ಅಚ್ಚರಿ ತಿರಸ್ಕಾರದಿಂದ ನೋಡಿ, ಶರಣಣ್ಣ, ನಾನಿವರಿಗೆ ಸತ್ಯ ಹೇಳ್ಬೇಡಿ ಅಂತ ಮಾತು ತಕೊಂಡ್ಮೇಲೆ ಯಾಕೆ ಹೇಳಿದ್ದೀರಿ? ನೀವು ನನ್ನ ನಂಬಿಕೆ ಉಳಿಸಿಕೊಳ್ಳಿಲ್ಲ ಎಂದಾಗ, ಇನಫ್ ಅಚ್ಚರಿ ಎಂದು ರಾಮ್ ಸೂರು ಕಿತ್ತು ಬರುವಂತೆ ಕಿರಿಚಿದ. ಅವಳ ತೋಳನ್ನು ಒರಟಾಗಿ ಹಿಡಿದು ಸನಿಹಕ್ಕೆ ಎಳೆದುಕೊಂಡ ರಾಮ್ ತನ್ನ ಮೇಲಿನ ಸಿಟ್ಟು, ಅಸಮಾಧಾನಕ್ಕೆ ಬದುಕಿರುವ ಮಗು ಅಬೋಷನ್ ಆಗೋಯ್ತು ಅಂತ ಹೇಳುವಷ್ಟು ಗಟ್ಟಿ ಮನಸ್ಸು ನಿಮಗಿದೆಯೇನು? ಬಟ್ ನಿಮ್ಮ ಹಠದಿಂದ ನಾನು ನನ್ನ ಮಗನನ್ನು ಕಳೆದುಕೊಳ್ಳುವುದಕ್ಕೆ ರೆಡಿ ಇಲ್ಲ ಎಂದು ಆವೇಶದಿಂದ ಅಬ್ಬರಿಸಿದ. ನನ್ನ ಮಗು, ನಮ್ಮ ಮಗು ಅಂತ ಹೇಳ್ಬೇಡಿ ನೀವು ಎಂದು ಅಚ್ಚರಿ ಗುಡುಗಿದಳು. ರಾಮ್ ಒಬ್ಬ ಕೊಲೆಗಾರ ಎಂಬ ಭಾವನೆಯಿಂದ ಅವನನ್ನು ಕೆಂಪಾದ ಕಣ್ಣುಗಳಿಂದ ನೋಡಿದಳು. ರಾಮ್ ತನ್ನ ಆವೇಶವನ್ನು ಸಾಹಸ ಪಟ್ಟು ನಿಯಂತ್ರಿಸಿ, ನೀವು 1000 ಸಲ ಆರುಷ್ ನನ್ನ ಮಗ ಮಾತ್ರ ಅಂತ ಜಗತ್ತಿನ ಮುಂದೆ ಕೂಗಿದರೂ ಸತ್ಯ ಬದಲಾಗೋದಿಲ್ಲ. ಇದೇ ರೀತಿ ಹಠ ಮಾಡಿದ್ರೆ ನಾನ್ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕಾಗ್ತದೆ. ನನ್ನ ಮೇಲಿನ ಸಿಟ್ಟಿಗೆ ಬದುಕಿರುವ ಮಗುವನ್ನು ಸತ್ತು ಹೋದ ಅಂತ ಹೇಳಿ ದೂರ ಕರೆದುಕೊಂಡು ಹೋಗಿದ್ವಿ ಅಂತ ತಪ್ಪು ಗೊತ್ತಾ? ಸೆಕ್ಷನ್ 363 IPC ಅಡಿಯಲ್ಲಿ ನಿಮಗೆ ಶಿಕ್ಷೆ ಕೊಡಿಸಬಹುದು ಎಂದು ಎಚ್ಚರಿಸಿ ಮುಷ್ಟಿಯನ್ನು ಗೋಡೆಗೆ ಗುದ್ದಿ ಮಗನ ವಾರ್ಡಿನತ್ತ ಬಿರುಗಾಳಿಯಂತೆ ನಡೆದನು. ಅವನು ಹೋದ ಮೇಲೆ ಅಚ್ಚರಿ ನೆಲದ ಮೇಲೆ ಕುಸಿದಳು. ಎಲ್ಲರೂ ಮೋಸಗಾರರೇ. ನಾನು ನನ್ನ ಮಗನನ್ನು ಕರೆದುಕೊಂಡು ಇವರಿಂದ ದೂರ ಹೋಗಬೇಕಾಗಿತ್ತು. ಆಗ ನನ್ನ ಮಗ ರಾಕ್ಷಸನ ಗುಣವಿರುವ ವ್ಯಕ್ತಿಯನ್ನು ಅಪ್ಪ ಅಂತ ಕರೆಯುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಬಡಬಡಿಸುತ್ತಿದ್ದ. ಮಗಳ ಕೆನ್ನೆಗೆ ಸಂಪೂರ್ಣ ಬಾರಿಸಿದರು. ಅವನು ಇಂದಿಗೂ ಇವಳನ್ನೇ ಆರಾಧಿಸುತ್ತಿರುವಾಗ ಇವಳು ಹೀಗೆ ಹಗುರವಾಗಿ ಮಾತನಾಡುವುದನ್ನು ಅವರಿಗೆ ಸಹಿಸಲಾಗಲಿಲ್ಲ. ಅವರ ಈ ನಡೆಯಿಂದ ಅದ್ವಿಕ್ ಮತ್ತು ಶರಣ್ ಬೆಚ್ಚಿ ಬಿದ್ದರು. ಶರಣ್, ಆಂಟಿ ಏನ್ ಮಾಡ್ತಿದ್ದೀರಾ? ಅಚ್ಚರಿ ಮನಸ್ಸು ಸರಿಯಿಲ್ಲ ಎಂದು ಮನವಿ ಮಾಡಿದ. ಆದರೆ ಸಂಪೂರ್ಣ ಕೇರ್ ಮಾಡದೆ ನೆಲದಲ್ಲಿದ್ದ ಮಗಳ ಕಿವಿಯ ಬಳಿ ಬಾಗಿ, ನೀನು ಯಾವತ್ತೂ ನಿನ್ನ ಗಂಡನನ್ನು ಪ್ರೀತಿ ಮಾಡಲೇ ಇಲ್ಲ ಅಚ್ಚರಿ. ಮಾಡಿದ್ರೆ ಹೀಗೆ ಮಾತನಾಡುತ್ತಿರ್ಲಿಲ್ಲ. ರಾಮ್ ತಾಳ್ಮೆ ಕಳೆದುಕೊಂಡು ಒಂದು ಮಾತು ಅಂದ ಅಂತ ನೀನಿಷ್ಟೊಂದು ಹಠ ಮಾಡ್ತಿರೋದು ನೋಡಿದ್ರೆ ನೀನು ಅವನನ್ನು ಪ್ರೀತಿ ಮಾಡಿ ಸಂಸಾರ ಮಾಡಿದಲ್ಲ. ಕೇವಲ ದೇಹದ ತುಡಿತ ಮತ್ತು ಬಯಕೆಗಳನ್ನು ಕಂಟ್ರೋಲ್ ಮಾಡಲಾಗದೆ ಹೊಂದಾಗಿದ್ಯಾ. ಅದಕ್ಕೆ ಅವನ ವಿಷಯದಲ್ಲಿ ನಿನ್ನ ಮನಸ್ಸು ಇಷ್ಟು ಕಲ್ಲಾಗಿದೆ ಎಂದು ಬಹಳ ನಿಷ್ಠೂರವಾಗಿ ನುಡಿದರು. ತನ್ನಮ್ಮನ ಮಾತುಗಳು ಕಾದ ಸೀಸೆ ಕಿವಿಯಲ್ಲಿ ಸುರಿದಷ್ಟು ಹಿಂಸೆಯಾಗಿತ್ತು. ಅವರಿಂದ ಇಂತಹ ಮಾತುಗಳನ್ನು ಕೇಳುವ ಬದಲು ಭೂಮಿ ಬಾಯಿ ತೆರೆದು ತನ್ನನ್ನು ನುಂಗಿಬಿಡ್ಬಾರ್ದೆ ಎನ್ನುವಷ್ಟು ನೋವು, ಯಾತನೆ ಅಚ್ಚರಿಗೆ ಆಗತೊಡಗಿತು. ಅವರ ಅಚ್ಚರಿ ಜೊತೆ ಅಷ್ಟೊಂದು ಕಟುವಾಗಿ ಮಾತನಾಡಿದ್ದನ್ನು ಕಂಡು, ಆಂಟಿ, ಸಿಟ್ಟಿನಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ, ಯಾರೋ 3ನೇಯವರ ಸಲುವಾಗಿ ಎಂದು ಆದ್ವಿಕ್ ಅಸಮಾಧಾನದಿಂದ ಗುಡುಗಿದ್ದನ್ನು ಕಂಡು ಸಂಪೂರ್ಣ ಅವನ ಕಡೆ ಹುರಿನೋಟ ಬೀರಿದರು. ಅವನಿಗೆ ಈ ಮಾತು ಹೇಳಲೇಬೇಕಾಗಿತ್ತು. ಅಚ್ಚು ಹಾಗೂ ಅವಳ ಗಂಡನ ನಡುವೆ 3ನೇಯವರು ಪ್ರವೇಶ ಮಾಡುವುದು ಬೇಡ ಎಂದೇ ಅವರ ಆಶಯವಾಗಿತ್ತು. ಅವರ ನೋಟಕ್ಕೆ ಅಸಹನೆಯಿಂದ ಆದ್ವಿಕ್ ಅಲ್ಲಿಂದ ಹೊರಟು ಬಿಟ್ಟನು. ನಿಜಕ್ಕೂ ರಾಮ್ ಅಲ್ಲಿಗೆ ಬಂದ್ಮೇಲೆ ಅವನು ಅಚ್ಚರಿ ಜೊತೆ ಮಾತನಾಡಿದ ರೀತಿ ಕಂಡ್ಮೇಲೆ ಅವನಿಗೂ ಸಹ ಆರುನನ್ನು ಇನ್ನು ರಾಮ್ನಿಂದ ದೂರ ಇಡುವುದು ಕಷ್ಟ ಎಂದು ಎನಿಸತೊಡಗಿತು. ಮನಸ್ಸಿನಲ್ಲಿ ಅರಿಯದ ಕಸಿವಿಸಿ ದಿಗಿಲು ತುಂಬಿಕೊಂಡಿತ್ತು. ಅವನು ಯಾವುದೇ ಕಾರಣಕ್ಕೂ ಆರುನನ್ನು ರಾಮ್ಗೆ ಬಿಟ್ಟುಕೊಡಲು ತಯಾರಿರಲಿಲ್ಲ. ಆರು ಹುಟ್ಟಿದಾಗಿನಿಂದ ಅವನನ್ನು ತುಂಬಾ ಹಚ್ಚಿಕೊಂಡು ಬಿಟ್ಟಿದ್ದಾನೆ ಆದ್ವಿಕ್. ಸಂಪೂರ್ಣ ಸ್ವಲ್ಪ ಬಾಯಿಂದ ಹೊರಗಡೆ ಬೀಳುವ ಪದಗಳ ಮೇಲೆ ನಿಗಾ ಇರ್ಲಿ ಎಂದು ನಂದನ್ ಅಸಹನೆಯಿಂದ ಎಚ್ಚರಿಸಿದರು. ನೆಲದ ಮೇಲೆ ಕುಸಿದು ರೋಧಿಸುತ್ತಿದ್ದ ಮಗಳನ್ನು ಎಬ್ಬಿಸಿ ಬೆಂಚ್ ಮೇಲೆ ಕೂರಿಸಿದರು. ಮಗಳ ಮೇಲಿನ ಪ್ರೀತಿ ಮುದ್ದಿನಿಂದ ನಿನಗೆ ಅವಳು ಏನೇ ಮಾಡುತ್ತಿದ್ದರೂ ಸರಿ ಕಾಣುತ್ತಿದೆ. ಯಾಕೆಂದ್ರೆ ಮನೆಗೆ ಬಂದ ಸೊಸೆ ಅಲಿಯ ಯಾವತ್ತೂ ನಾವು ಹೆತ್ತ ಮಕ್ಕಳು ಆಗೋದಿಲ್ಲ ಅಲ್ವಾ? ಹಾಗಾಗಿ ಅವರು ಸಣ್ಣ ತಪ್ಪು ಮಾಡಿದರು ಅದು ಮಹಾ ಅಪರಾಧ. ಒಂದು ಮಾತು ಅಂದು ಬಿಟ್ಟರೆ ಸಂಬಂಧ ಮುರಿದುಕೊಳ್ಳುವುದಕ್ಕೆ ಸಹ ಹೆಚ್ಚು ಹೊತ್ತು ಬೇಕಿಲ್ಲ. 1 ವಾರದಿಂದ ಆ ಎಲೆ ಮಗು ಹಾಸ್ಪಿಟಲ್ನಲ್ಲಿ ತನ್ನ ಅಪ್ಪನನ್ನು ಕನವರಿಸುತ್ತಾ ಸಾಯುವ ಸ್ಥಿತಿಗೆ ತಲುಪಿದೆ. ಆದರೂ ನಿಮ್ಮ ಮಗಳು ತನ್ನ ಹಠ ಬಿಡ್ಲಿಲ್ಲ. ಇನ್ನು ರಾಮ್ ಸಿಟ್ಟಿನಲ್ಲಿ ಒಂದು ಮಾತು ಅಂದ ಅಂತ 3.5 ವರ್ಷ ಎಲ್ಲರಿಂದ ದೂರ ಹೋಗಿ ಆ ಮಗುವಿಗೆ ಎಲ್ಲರೂ ಇದ್ದರು ಮತ್ಯಾರದೋ ಆಶ್ರಯದಲ್ಲಿ ಬೆಳೆಸುತ್ತಾ ಎಲ್ಲರ ಪ್ರೀತಿಯಿಂದ ವಂಚಿತನನ್ನಾಗಿ ಮಾಡಿದ್ದು ಅಲ್ಲದೆ ಕಟ್ಟಿಕೊಂಡ ಗಂಡನ ಬಗ್ಗೆ ಅದೆಷ್ಟು ಕೀಳಾಗಿ ಹಗುರವಾಗಿ ಮಾತನಾಡುತ್ತಿದ್ದಾಳೆ. ಅದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಎಂದು ಮಗಳ ಜೊತೆ ಗಂಡನ ಮೇಲೆಯೂ ಸಿಡಿದರು ಸಂಪೂರ್ಣ.
ಮಕ್ಕಳು ತಪ್ಪು ಮಾಡಿದಾಗ ಅದನ್ನವರಿಗೆ ಅರ್ಥ ಮಾಡಿಸಿ ದಂಡಿಸಿ ತಿದ್ದುವ ಬದಲು ಅವರವರ ಬದುಕು ಅವರೇ ಸರಿ ಅನಿಸಿದ್ದು ಮಾಡಲಿ ಎಂದು ತಾನು ಸುಮ್ಮನಿದ್ದು ತಮ್ಮ ಕಣ್ಣ ಮುಂದೆ ಮಗಳ ಬದುಕು ಹಾಳಾಯ್ತಲ್ಲ ಎಂಬ ಸಂಕಟ ಅವರದು. ಮಡದಿಯ ಪ್ರಶ್ನೆಗಳಿಗೆ ಎದುರು ಜವಾಬು ಕೊಡಲು ನಂದನ್ ಅವರಿಗೆ ಸಾಧ್ಯವಾಗಲಿಲ್ಲ. ಅವರಿಗೂ ಸಹ ಆರುಷ್ ವಿಷಯದಲ್ಲಿ ಮಗಳು ಮಾಡುತ್ತಿದ್ದ ಹಠಕ್ಕೆ ಬೇಸರವಾಗಿತ್ತು. ಆದರೆ ಅಚ್ಚರಿ ಮಾತ್ರ ತನ್ನಮ್ಮನ ಮಾತುಗಳಿಗೆ ಉಸಿರು ಬಿಗಿ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತಳು. ರಾಮ್ ಮೊದಲು ತನ್ನ ಬದುಕಿಗೆ ಪ್ರವೇಶ ಮಾಡಿದಾಗ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಸಾತ್ವಿಕ್ನನ್ನು ಕಳೆದುಕೊಂಡು ಆ ನೋವು ಹಿಂಸೆಯಲ್ಲಿ ನರಳಿದ್ದಳು. ಎರಡನೇ ಸಲ ರಾಮ್ ಕಡೆಯಿಂದ ತನ್ನ ಭಾವನೆಗಳಿಗೆ ಪೆಟ್ಟು ತಿಂದಳು. ಮೂರನೇ ಸಲ ತನ್ನ ಮಗನ ವಿಷಯದಲ್ಲಿ ಮತ್ತೆ ರಾಮ್ ತನಗೆ ನೋವು, ಕಣ್ಣೀರು, ಹತಾಶೆಯನ್ನು ಕರುಣಿಸಿಬಿಟ್ಟ ಎಂದು ಹುಚ್ಚಿಯಂತೆ ಅಳಲು ಶುರು ಮಾಡಿದ್ದಳು. ತನ್ನ ಪುಟ್ಟ ದೇಹಕ್ಕೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಏರಿಸಿಕೊಂಡು ಇಹದ ಪರಿವೇ ಇಲ್ಲದೆ ಮಲಗಿದ್ದ ಮಗನನ್ನು ಕಂಡು ಜೀವ ಹೋದಷ್ಟು ನೋವಾಯಿತು ರಾಮ್ಗೆ. ತಮ್ಮನ ಬಳಿ ಹೋಗಲು ತಿಳಿಯದೆ ಅಳುತ್ತಾ ನಿಂತಿದ್ದ ತನ್ನ ಮಗ ಆರವ್ನನ್ನು ಮೊದಲ ಸಲ ನೋಡಿದಕ್ಕೂ ಈಗ ತನ್ನನ್ನು ಕನವರಿಸ್ತಾ ತನ್ನ ಜೀವಕ್ಕೆ ಅಪಾಯ ಮಾಡಿಕೊಂಡಿದ್ದ ಮಗು ಆರುನನ್ನು ಕಂಡು ಮುಖಕ್ಕೆ ತೋಳು ಹೊತ್ತಿಕೊಂಡು ಹತ್ತು ಬಿಟ್ಟನು ರಾಮ್. ಆರು ದೇಹ ಅಷ್ಟು ಜಡವಾಗಿ ಬಿಟ್ಟಿತ್ತು. ಒಂದೆರಡು ನಿಮಿಷ ಮುಖಕ್ಕೆ ತೋಳು ಹೊತ್ತುಕೊಂಡು ಕಣ್ಣೀರಾದ ರಾಮ್ ತನ್ನ ದುಃಖವನ್ನು ಹತ್ತಿಕ್ಕುತ್ತಾ ಮಗನ ಬಳಿ ಬಂದು ಚಿನ್ನಿ ಎಂದು ನಡುಗುವ ಕೈಗಳಿಂದ ಮಗನ ಮುಖ ಸವರಿದ. ಈಗಲೂ ಸಹ ಜ್ವರ ಕಾಯುತ್ತಲೇ ಇತ್ತು. ಅದನ್ನು ಕಂಡು ಇನ್ನೂ ದ್ರವಿಸಿ ಹೋಯಿತು ಅವನ ಹೃದಯ. ಅಚ್ಚರಿ ಮಗುವಿನ ವಿಷಯದಲ್ಲಿ ನಡೆದುಕೊಂಡ ರೀತಿ ನೆನೆದರೆ ತಾನು ಹುಚ್ಚನಂತೆ ಪ್ರೀತಿಸಿ ಆರಾಧಿಸಿದ ಜೀವ ಇದೇನಾ ಎಂದು ಅನುಮಾನ ಕಾಡುವಷ್ಟು ಅವಳು ಬದಲಾಗಿ ಹೋಗಿದ್ದು ಕಂಡು ವಿಪರೀತ ಹಿಂಸೆಯಾಗುತ್ತಿತ್ತು. ತನ್ನಪ್ಪ ತನ್ನ ಬಳಿ ಬಂದರೂ ಮಗುವಿನಲ್ಲಿ ಸಣ್ಣ ಕದಲುವಿಕೆಯೂ ಇರಲಿಲ್ಲ. ಅದನ್ನು ಕಂಡು ಹಾರು, ನಿನ್ನಪ್ಪ ತಾರಕ್ ರಾಮ್ ಬಂದಿದ್ದಾರೆ, ಎಚ್ಚರ ಮಾಡಿಕೊ, ನಾನು ನಿನ್ನ ಜೊತೆ ಮಾತಾಡ್ಬೇಕೆಂದು ಮನವಿ ಮಾಡುತ್ತಾ ಮಗನ ಹಣೆಗೆ ಮುತ್ತಿಟ್ಟ. ಅಪ್ಪನ ಅಕ್ಕರೆ ತುಂಬಿದ ಸ್ಪರ್ಶ, ಮಮತೆ ತುಂಬಿದ ಕೂಗು ಅವನ ಹೃದಯ ತಲುಪಿದಂತೆ ಸಣ್ಣದಾಗಿ ಮಿಸುಕಾಡಿದ್ದ ಆರು. ಅದನ್ನು ಗಮನಿಸಿದ ರಾಮ್, ಆರು ಎಚ್ಚರ ಮಾಡಿಕೊ, ಪಪ್ಪ ಬಂದಿದ್ದೀನಿ ಕಣೋ, ನಾವು ನಮ್ಮ ಮನೆಗೆ ಹೋಗೋಣ, ಪ್ಲೀಸ್ ಒಂದ್ಸಲ ಕಣ್ಣು ಬಿಡು ಎಂದಾಗ ಮೆಲ್ಲಗೆ ರೆಪ್ಪ ಬಿಟ್ಟ ಆರುಗೆ ತನ್ನ ಮುಂದೆ ಕುಳಿತಿದ್ದ ರಾಮ್ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ. ಜೊತೆಗೆ ಕಣ್ಣಿನಲ್ಲಿ ನೀರು ತುಂಬಿದ್ದರಿಂದ ರಾಮ್ನ ಗುರುತು ಹಿಡಿಯದೆ ಹೋದನು. ಮಗನ ಒದ್ದಾಟ ಕಂಡು ಗಂಟಲು ಕಟ್ಟಿದಂತಾಯಿತು ರಾಮ್ಗೆ. ಒಡನೆ ಮಗನ ಕಣ್ಣುಗಳನ್ನು ಮೃದುವಾಗಿ ತೀಡಿದ ರಾಮ್, ಪಪ್ಪ ಬಂದಿದ್ದಾರೆ, ಮಾತನಾಡಿಸಲ್ವಾ ಎಂದು ಮೆಲ್ಲಗೆ ಮಲಗಿದ್ದ ಮಗನನ್ನು ಎತ್ತಿಕೊಂಡು ಎದೆಗವುಚಿಕೊಂಡವನು ಹೊತ್ತರಿಸಿ ಬಂದ ದುಃಖವನ್ನು ಹಲ್ಲು ಕಚ್ಚಿ ತಡೆಯುತ್ತಿದ್ದನು. ನನ್ನಪ್ಪ ಬಂದಿದ್ದನ್ನು ಕಂಡು ಅದೆಷ್ಟು ಖುಷಿಯಾಯಿತು ಆರುಗೆ ಎಂದರೆ ಪಪ್ಪ ಎನ್ನುತ್ತಾ ಅವನನ್ನು ಅಪ್ಪಿ ಜೋರಾಗಿ ಅಳಲು ಶುರು ಮಾಡಿದ. ಅವನೇ ತನ್ನ ಜನ್ಮದಾತ ಎನ್ನುವ ಸತ್ಯ ಹೇಳಲು ಆರುಗೆ ಯಾವುದೇ ಪುರಾವೆಯ ಅಗತ್ಯ ಬೇಕಾಗಲಿಲ್ಲ. ಆದ್ವಿಕ್ನನ್ನು ಅಪ್ಪ ಎಂದು ಒಪ್ಪದ ಅವನ ಪುಟ್ಟ ಹೃದಯ ತನ್ನ ನಿಜವಾದ ತಂದೆಯನ್ನು ಪತ್ತೆ ಹಚ್ಚಿತ್ತು. ಅಂಕಿತ್, ನಿನ್ನಪ್ಪ ನೀನು ಅಮ್ಮನ ಹೊಟ್ಟೆಯಲ್ಲೇ ಇದ್ದಾಗಲೇ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಎಂದು ಸುಳ್ಳು ಹೇಳಿದ್ದಲ್ಲದೆ ಆ ಸುಳ್ಳನ್ನು ಸತ್ಯ ಎಂದು ನಂಬಿಸುವ ಪ್ರಯತ್ನ ಮಾಡಿದ್ದರಿಂದ ಆ ಮಗುವಿನ ಮನಸ್ಸಿನ ಮೇಲೆ ಬಹಳ ನಕಾರಾತ್ಮಕ ಪರಿಣಾಮ ಬೀರಿತ್ತು. ಹಾಗಾಗಿ ಅವನ ಆರೋಗ್ಯ ಇಷ್ಟೊಂದು ಸೂಕ್ಷ್ಮವಾಗಿತ್ತು. ಹೆಮ್ಮಾರಿ ಜ್ವರಕ್ಕೆ ತುತ್ತಾಗಿದ್ದ ಮಗ ಈಗ ಗಂಟಲು ಕಟ್ಟಿಕೊಂಡು ಅಳುವಾಗ ರಾಮ್ಗೆ ಕಟುಕನ ಮುಷ್ಟಿಯಲ್ಲಿ ತನ್ನ ಹೃದಯ ನಲುಗಿ ಹೋದಷ್ಟು ನೋವಾಗಿತ್ತು. ಕಣ್ಣುಗಳು ತಂತಾನೆ ತುಂಬಿ ಹರಿಯತೊಡಗಿದವು. ಕೋತಿಮರಿಯಂತೆ ಅವನನ್ನು ಗಟ್ಟಿಯಾಗಿ ಅಪ್ಪಿ ಕಣ್ಣೀರು ಮಿಡಿಯುತ್ತಿದ್ದ ಮಗನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ರಾಮ್, ಯಾಕೆ ಇವಾಗ ಅಳುತ್ತಿರೋದು ನೀನು? ನಿನ್ನ ಪಪ್ಪ ನಿನ್ನ ಹತ್ತಿರ ಬಂದಿದ್ದಾರೆ ಅಲ್ವಾ ಎಂದು ಅವನ ಪುಟ್ಟ ಕಣ್ಣುಗಳನ್ನು ತುಂಬಿದ ನೀರನ್ನು ಮೃದುವಾಗಿ ಒರೆಸಿದನು. ಅವನ ದನಿ ಭಾವುಕತೆಯಿಂದ ನಡುಗುತ್ತಿತ್ತು. ಪಪ್ಪ, ನೀವು ಮತ್ತೆ ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ವಲ್ಲ, ನಮ್ಮ ಜೊತೆಯಲ್ಲೇ ಇರ್ತೀರಿ ತಾನೆ ಎಂದು ಆಯಾಸ ತುಂಬಿದ ದನಿಯಲ್ಲಿ ಇನ್ನೂ ಬಿಕ್ಕಳಿಸುತ್ತಲೇ ಕೇಳಿದ ಮಗನ ಪ್ರಶ್ನೆಗೆ ಅವನಿಗೆ ಸಂಕಟವಾಯಿತು. ಮಗನ ಮುಖದ ತುಂಬ ಮುತ್ತಿಟ್ಟ ರಾಮ್, ಇಲ್ಲ ಕಂದ, ಇಷ್ಟು ದಿನ ಈ ಪಪ್ಪ ಗೊತ್ತಿದ್ದು ತಪ್ಪು ಮಾಡಿಬಿಟ್ಟ ನಿನ್ನ ವಿಷಯದಲ್ಲಿ. ಬಟ್ ಇನ್ಮೇಲೆ ಆ ತಪ್ಪು ಮಾಡೋದಿಲ್ಲ. ಇನ್ಮೇಲೆ ಯಾವಾಗಲೂ ನಿನ್ನ ಪಪ್ಪ ನಿನ್ನ ಜೊತೆಯಲ್ಲೇ ಇರ್ತಾನೆ ಎಂದು ಮಗನ ಹಣೆ ತಾಗಿಸಿ ಪ್ರಾಮಿಸ್ ಮಾಡುವಂತೆ ನುಡಿದ ರಾಮ್ ಸಹ ಸಣ್ಣದಾಗಿ ಬಿಕ್ಕಳಿಸಿದ. ತನ್ನ ಮಗನನ್ನು ತಾನು ನೋಡಲು ಎಷ್ಟೆಲ್ಲ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗಿದೆ ಎಂದು ಅವನು ನೆನೆದನು. ಅವನ ಮಾತಿಗೆ, ಮಮ್ಮಿನೂ ನಮ್ಮ ಜೊತೆ ಇರ್ತಾಳೆ ಅಲ್ವಾ ಪಪ್ಪ
ಎಂದು ಬಿಕ್ಕಳಿಸುವಿಕೆ ಜಾಸ್ತಿಯಾಗಿ ಎದೆಸುರು ಎಳೆಯುತ್ತಾ ಮಗ ಕೇಳಿದ ಪ್ರಶ್ನೆಗೆ ರಾಮ್ ಬಳಿ ಉತ್ತರವಿರಲಿಲ್ಲ. ಅಚ್ಚರಿ ವಿಷಯದಲ್ಲಿ ಇನ್ನೂ ಅವನ ಮನಸ್ಸು ದ್ವಂದ್ವದಲ್ಲೇ ಇತ್ತು. ತನ್ನ ಮೇಲೆ ಎಷ್ಟರ ಮಟ್ಟಿಗೆ ದ್ವೇಷ, ಸಿಟ್ಟು ಅವಳ ಮನಸ್ಸಿನಲ್ಲಿ ತುಂಬಿದೆ ಎಂದು ಸ್ವತಃ ಕಂಡ ಮೇಲೆಯೂ ಅವಳು ತನ್ನನ್ನು ಕ್ಷಮಿಸಿ ಮತ್ತೆ ಮರಳಿ ಬರುವಳು ಎನ್ನುವ ಯಾವುದೇ ಭರವಸೆ ಅವನಲ್ಲಿರಲಿಲ್ಲ. ಹಾಗಾಗಿ ಮಗನ ಪ್ರಶ್ನೆಗೆ ಉತ್ತರಿಸದೆ ಅವನನ್ನು ತನ್ನ ಎದೆಗೂಡಿನಲ್ಲಿ ಒದಗಿಸಿಕೊಂಡು ಕಣ್ಣೀರು ಒರೆಸುವಾಗ, ಪಪ್ಪ ಪ್ಲೀಸ್ ಹೇಳಿ, ಮಮ್ಮಿ ಸಹ ನಮ್ಮ ಜೊತೆ ಇರ್ತಾಳೆ ಅಲ್ವಾ ಎಂದು ತನ್ನ ಪುಟ್ಟ ಕಣ್ಣುಗಳನ್ನು ತುಂಬಿಕೊಂಡು ತಲೆ ಎತ್ತಿ ಕೇಳಿದ. ಮಮ್ಮಿ ನನ್ನ ಜೊತೆ ಇದ್ದರೆ ಮಾತ್ರನೇ ನೀ ನನ್ನ ಜೊತೆ ಇರೋದಾ ಎಂದು ಮಗನ ಕಣ್ಣೊರೆಸಿ ಕೇಳಿದಾಗ, ಇಬ್ಬರ ಜೊತೆಯಲ್ಲಿ ಇರಬೇಕು ನಾನು ಎಂದು ಆರು ಉತ್ತರಿಸಿದನ್ನು ಕಂಡು ಭಾರವಾದ ಉಸಿರು ಬಿಟ್ಟ ರಾಮ್, ಸರಿ ನಾನು ಮಮ್ಮಿ ಇಬ್ಬರು ನಿನ್ನ ಜೊತೆಲಿ ಇರ್ತೀವಿ, ನೀನು ಬೇಗ ಜ್ವರ ವಾಸಿ ಮಾಡಿಕೊಂಡು ಹುಷಾರಾಗು, ನಾವು ನಮ್ಮ ಮನೆಗೆ ಹೋಗೋಣ ಎಂದಾಗ ಮುದ್ದಾಗಿ ತಲೆದೂಗಿದ ಆರು ಮತ್ತೆ ಅವನನ್ನು ಎರಡು ಕೈಯಿಂದ ತಬ್ಬಿದ. ತಾನಿಷ್ಟು ದಿನ ಹಂಬಲಿಸಿದ ಮಮತೆ ತುಂಬಿದ ಅಪ್ಪುಗೆ ಅದು ಅರೆ ನಿಮಿಷದಲ್ಲಿ ಆ ಪುಟ್ಟ ಜೀವದ ಚಡಪಡಿಕೆ ಮತ್ತು ಭೀತಿಯನ್ನು ಅದು ತೊಡೆದು ಹಾಕಿತ್ತು. ರಾಮ್ ಬಂದ್ಮೇಲೆ ಮಗನಿಗೆ ಎಚ್ಚರವಾಯಿತೆ ಎಂದು ತಿಳಿಯಲು ಬಂದಿದ್ದ ಸಂಪೂರ್ಣ ಅವರು ಆರು ತನ್ನ ಅಪ್ಪನನ್ನು ತಬ್ಬಿ ಹೆಗಲ ಮೇಲೆ ನಿಶ್ಚಿಂತೆಯಿಂದ ತಲೆ ಇಟ್ಟು ಮಲಗಿರುವುದನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಹೊರಗೆ ನಡೆದರು. ರಕ್ತ ಸಂಬಂಧವನ್ನು ಅಳಿಸುವುದು ಆ ದೇವರಿಗೂ ಅಷ್ಟು ಸುಲಭದ ಕೆಲಸವಲ್ಲ. ಅಂಥದ್ರಲ್ಲಿ ನರಮಾನ ಅವರಿಂದ ಸಾಧ್ಯವೇ ಎಂದು ಅವರ ಮನಸ್ಸಿನಲ್ಲೇ ಅಂದುಕೊಂಡರು. ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಕೊಡಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತು ಕತೆ ಮುಂದುವರಿಯುತ್ತದೆ.